ಘಟಪ್ರಭಾ ಎಡದಂಡೆ ಕಾಲುವೆ ನೀರು ಹರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಸಂಘಕ್ಕೆ ರೈತ ಹೋರಾಟಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್. ಘಟಪ್ರಭಾ ಎಡದಂಡೆ ಬಲದಂಡೆ ನದಿಗೆ ಹುಕ್ಕೇರಿ ಕೊಟವಾಗಿ ಯಾತ ನೀರಾವರಿ ಎಡದಂಡೆ ಕಾಲುವೆ ನೀರು ಹರಿಸಲೇಬೇಕಾದ ಅನಿವಾರ್ಯ ಇದೆ. ಕೊಳವೆ ಬಾವಿ ಬೋರುಗಳು ಬತ್ತಿ ಹೋಗಿವೆ ಹಾಗೂ ದನಕರುಗಳಿಗೆ ಜಾನುವಾರುಗಳಿಗೆ ತುಂಬಾ ನೀರಿನ ಕೊರತೆ ಇರೋದ್ರಿಂದ ಕಾಲುವೆಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದ್ದು ತಕ್ಷಣ ನೀರು ಹರಿಸೋಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ನಾವು 15 ದಿವಸ 10 ದಿವಸ ನೀರನ್ನು ಬಿಟ್ಕೊಂಡು ಅಲ್ಲಿ ಕೂಡ ನೀರನ್ನು ಸ್ಟಾಕ್ ಇಟ್ಟಿದ್ದೀವಿ. ಯಾಕಂದ್ರೆ ಮುಂದೆ ನಮ್ಗೆ ಕುಡ್ಲಿಕ್ಕೆ ದನಕರು ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಇವೆಲ್ಲ ನಾವ ಇವತ್ತು ರೈತರು ಸಹಕಾರ ಮಾಡಿದಕ್ಕೆ ಅನುಕೂಲ ಮಾಡಿಕೊಟ್ಟಿದೀವಿ. ಜಿಲ್ಲಾಡಳಿತ ಇವತ್ತಿಂದ ತೀರ್ಮಾನ ಮಾಡಿ ನಾಳೆಯಿಂದ ಇವತ್ತು ಘಟಪ್ರಭಾ ಎಡದಂಡೆ ಬಲದಂಡೆ ಮತ್ತು ನದಿಗೆ ತಕ್ಷಣ ನೀರು ಹರಿಸ್ತಕ್ಕಂಥ ಕೆಲಸ ಮಾಡಲೇಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನನ್ನ ರೈತ ತಾಯಂದಿರು ಎಲ್ಲರೂ ಕೂಡ ಇವತ್ತ ಒತ್ತಾಯ ಮಾಡಕ್ ಬಂದಿವಿ. ದಯವಿಟ್ಟು ಜಿಲ್ಲಾಡಳಿತ ಇದನ್ನ ನಾಳೆಯಿಂದ ನೀರು ಹರಿಸ್ತಕ್ಕಂಥ ಕೆಲಸ ಮಾಡ್ಬೇಕು, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಮೀಟಿಂಗ್ ಮಾಡಿದ ಪ್ರಕಾರ ನಮ್ಗೆ ಇಡೋಟಿಗೆ ಬಿಡಬೇಕಾಗಿತ್ತು. ಸುಮಾರು ತಿಂಗಳಿಗೊಮ್ಮೆ 10 ದಿವಸ ಬಿಡ್ಬೇಕನ್ನೋ ಅಂತ ಒಂದು ವಾಡಿಕೆ ಮಾಡ್ಕೊಂಡಾರು. ಆದ್ರೂ ಕೂಡ ಅವ್ರು ಯಾಕೋ ಬಿಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಸಾರ್ವಜನಿಕ ತೊಂದರೆ ಆಯ್ತು. ಯಾಕೆ ಜಿಲ್ಲಾಡಳಿತ ವಿಳಂಬ ಆಗೈತೆ ಅನ್ನೋ ಕಾರಣಕ್ಕಾಗಿ ಇವತ್ತೆಲ್ಲ ನಾವು ಸಾರ್ವಜನಿಕರು ಬಂದಿವಿ. ನಾಳೆಯಿಂದ ಜಿಲ್ಲಾಡಳಿತ ನೀರು ಹರಿಸಲೇಬೇಕಂತ ರೈತ ಮುಖಂಡರಾದ ಚಿನ್ನಪ್ಪ ಪೂಜಾರಿ, ಪ್ರಕಾಶ್ ನಾಯಕ್, ರಾಘವೇಂದ್ರ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.